ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ದರ್ಬಾರ್ ಆರೋಪಿಗಳನ್ನ ಬೇರೆಡೆ ಶಿಫ್ಟ್ ಬಗ್ಗೆ ಇವತ್ತು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಬೇರೆ ಜೈಲಿಗೆ ಶಿಫ್ಟ್ ಬಗ್ಗೆ ಬಂದಿಖಾನೆ ಇಲಾಖೆ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಈ ಜೈಲಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡೋದು ಅಂದಿದ ತಕ್ಷಣ ಪೊಲೀಸರು ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಅದರದ್ದೇ ಆದಂಥ ನಿಯಮಗಳಿರುತ್ತೆ ಕಾನೂನಿನ ಅನ್ವಯವಾಗಿ. ಸೊ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಈ ಬಂದಿಖಾನೆ ಇಲಾಖೆ ಇವತ್ತು ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸ್ಥಳಾಂತರಕ್ಕೆ ಕೋರ್ಟ್ ಅನುಮತಿ ಬೇಕಾಗಿದೆ. ಸುಮ್ಮನೆ ಇವರು ಇಷ್ಟ ಬಂದಂಗೆ ಇಲ್ಲಿ ಬೇಡರಿ ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ದಂಗೆ ಕರ್ಕೊಂಡು ಹೋದಂಗೆ ಆಗಲ್ಲ. ಅದಕ್ಕೂ ಕೂಡ ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ. ಹೀಗೆ ಈ ಥರ ಒಂದು ಆಗಿದೆ, ನಾವು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಕೋರ್ಟ್ ಅದನ್ನು ವಿಚಾರಿಸಿ ಓಕೆ ಕರ್ಕೊಂಡು ಹೋಗಿ ಅಂತೇನಾದರೂ ಹೇಳಿದ್ರೆ ಅನುಮತಿ ಕೊಟ್ಟ ಮೇಲೆ ಕರ್ಕೊಂಡು ಹೋಗಬೇಕಾಗತ್ತೆ. ಕಾನೂನು ತಜ್ಞರ ಜೊತೆಗೆ ಚರ್ಚಿಸ್ತಾ ಇರುವ ರಾಜ್ಯ ಸರ್ಕಾರ 4 ಆರೋಪಿಗಳು ಬೇರೆ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ನೋಡಿ, ಸರ್ಕಾರ ಕೂಡ ಈ ಕಾನೂನು ತಜ್ಞರ ಹತ್ರ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಏನು ಮಾಡ್ಬೋದು ಈ ಕೇಸಲ್ಲಿ, ಹೇಗೆ ನಾವು ನೆಡ್ಕೊಳ್ಬೇಕಾಗತ್ತೆ, ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಅಂತಂದ್ರೆ ಏನು ಗೆತ್ತಾ, ಇದೆಲ್ಲದ್ರ ಬಗ್ಗೆ. ಇದೊಂದು ದೊಡ್ಡ ಇಶ್ಯೂ ಆಗಿರೋದ್ರಿಂದನೇ ಈ ಇಶ್ಯೂವಿನ ಸೀರಿಯಸ್ನೆಸ್ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಏನು ಒಂದು ಚೇರ್ ಹಾಕೊಂಡು ಕುತ್ಕೊಬಿಟ್ರೆ ಏನಾಗ್ಬಿಡ್ತು, ಸಿಗರೇಟ್ ಏನಲ್ಲಿ ದರ್ಶನ್ ಒಬ್ಬರೇನ ಸೇಯೋದು, ಎಲ್ಲರೂ ಸೇಯಲ್ವಾ? ಈ ಥರ ಎಲ್ಲ ಬಾಲಿಶವಾಗಿ ಪ್ರಶ್ನೆ ಮಾಡೋರಿಗೆ ಇದರ ಗಂಭೀರತೆ ಅರ್ಥ ಆಗಬೇಕಾಗತ್ತೆ. ರಾಜ್ಯ ಸರ್ಕಾರ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ಳುತ್ತೆ, ಕೋರ್ಟ್ಗೆ ಹೋಗುತ್ತೆ, ಕೋರ್ಟ್ನಲ್ಲಿ ಪರ್ಮಿಷನ್ ತಗೋಬೇಕಾಗತ್ತೆ. ಪರ್ಮಿಷನ್ ತಗೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ಅಂತ ಅಂದರೆ ನಮ್ಮ ಕಾನೂನು ಏನು ಹೇಳುತ್ತೆ, ಎಷ್ಟರ ಮಟ್ಟಿಗೆ ಕಾನೂನು ಸ್ಟ್ರಾಂಗ್ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವತ್ತು ಸಂಜೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಬಹುತೇಕ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ನಲ್ಲಿ ಫಸ್ಟು ಪರ್ಮಿಷನನ್ನು ತಗೋಬೇಕಾಗತ್ತೆ. ಏನು ಪ್ರೊಸೀಜರ್ ಇರುತ್ತೆ, ಏನು ನಿಯಮಗಳಿರುತ್ತೆ, ನಾವು ಅದನ್ನು ಹೇಗೆ ಫಾಲೋ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಕಾನೂನು ತಜ್ಞರ ಸಲಹೆಗಳನ್ನು ಪಡ್ಕೊಳ್ತಾ ಇದೆಯಂತೆ. ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ದರ್ಶನ್ ಮತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್, ಇವರು ಇಷ್ಟು ಜನನ ಪ್ರತ್ಯೇಕವಾಗಿ ಬೇರೆ ಬೇರೆ ಜೈಲಿಗೆ ಕಳಿಸುವಂಥ ಸಾಧ್ಯತೆ ಇದೆಯಾ, ಅಥವಾ ಮೇನ್ಲಿ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನನ್ನು ಮಾತ್ರ ಕಳಿಸ್ತಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರೋದು. ಯಾಕಂದರೆ ದರ್ಶನ್ನ ಕಂಪ್ಲೀಟಾಗಿ ಮೇಂಟೈನ್ ಮಾಡ್ತಾ ಇರೋದು, ಊಟ ತಿಂಡಿ, ಬೇರೆ ಮಿಲ್ಟ್ರಿ ಹೋಟ್ಲಿಂದ ಬಿರಿಯಾನಿ ತರಿಸ್ಕೊಡ್ತಿರೋದು, ಸಿಗರೇಟ್ ತರಿಸ್ಕೊಡ್ತಿರೋದು, ಮಸಾಜ್ ಮಾಡಿಸ್ತಾ ಇರೋದು, ಡ್ರಿಂಕ್ಸ್ ತರಿಸ್ಕೊಡ್ತಿರೋದೆಲ್ಲ ಈ ವಿಲ್ಸನ್ ಗಾರ್ಡನ್ ನಾಗ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಸೊ ಹಾಗಾಗಿ ಇವರಿಬ್ರನ್ನೇ ಪ್ರತ್ಯೇಕ ಮಾಡೋದು ಬೆಟರ್ ಅಂತ, ಒಬ್ರನ್ನ ಬೆಳಗಾವಿ ಹಿಂಡಲಗ ಜೈಲಿಗೆ, ಇನ್ನೊಬ್ರನ್ನ ಬಳ್ಳಾರಿಗೆ ಜೈಲಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಒಂದು ಮಾತುಕತೆ ಆಗಿದೆ, ಚರ್ಚೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿಂದ ಪರ್ಮಿಷನ್ ಬೇಕಾಗಿದೆ. ಸೊ ಯಾರನ್ನ ಎಲ್ಲಿಗೆ ಹಾಕ್ತಾರೆ, ವಿಲ್ಸನ್ ಗಾರ್ಡನ್ ನಾಗನ ಬಳ್ಳಾರಿಗೆ ಹಾಕುವಂತ ಸಾಧ್ಯತೆ ಇದೆ, ದರ್ಶನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಹಾಕುವಂತ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಇವತ್ತು ಅಂತಿಮವಾಗಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಕೋರ್ಟ್ನ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಅಕಸ್ಮಾತ್ ಹಾಗೇನಾದರೂ ಆದರೆ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಈ ಪರ್ಮಿಷನ್ ತಗೊಳ್ಳೋದು, ಆ ಪ್ರಕ್ರಿಯೆಗಳು ಏನಿದೆಯೋ ಆ ಪ್ರಕ್ರಿಯೆ ಮುಗಿಯುತ್ತೆ. ಒಂದು ಮಧ್ಯಾಹ್ನ 3:30 ಒಂದು 4 ಗಂಟೆ ಅಷ್ಟೊತ್ತಿಗೆ ಶಿಫ್ಟ್ ಮಾಡ್ಬೋದು. ಯಾಕಂದರೆ 6 ಗಂಟೆ ಒಳಗೆ ಅಲ್ಲಿ ರೀಚ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ 3:30ಯಿಂದ 5 ಗಂಟೆ ಒಳಗಡೆ ಶಿಫ್ಟ್ ಏನಾದರೂ ಮಾಡೋದಿದ್ರೆ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಇದೆ. ಏನಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ನಿರ್ಧಾರವನ್ನು ದೃಢವಾಗಿ ತೆಗೆದುಕೊಳ್ಳುತ್ತೆ. ಯಾಕಂದರೆ ಇದನ್ನು ಸ್ವತಃ CM ಟ್ವೀಟ್ ಮಾಡಿದ್ರು, ಪ್ರತ್ಯೇಕ ಬೇರೆ ಬೇರೆ ಕಡೆಗೆ ಇವರನ್ನು ಕಳಿಸೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ CM ಸಿದ್ದರಾಮಯ್ಯನವರೇ ನೆನ್ನೆ ಟ್ವೀಟ್ ಮಾಡಿದ್ರು. ಅಧಿಕಾರಿಗಳ ತಲೆದಂಡ ಆಗಿದೆ ಮತ್ತು ಇವರನ್ನು ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸ್ವತಃ CM ಹೇಳಿದ್ರಿಂದ ಈ ಥರದೊಂದು ಮಾತುಕತೆ ನಡೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.